ಪಬ್ಲಿಕ್ ಟೈಮ್ಸ್ 24x7ಗೆ ಸ್ವಾಗತ. ಬಣ್ಣದ ಲೋಕದ ಗ್ಲಾಮರ್ನ ಹಿಂದೆ ಇರುವ ಕರಾಳ ಮುಖ ಹಾಗೂ ಕಾಂಪ್ರಮೈಸ್ ಸಂಸ್ಕೃತಿಯ ಬಗ್ಗೆ 90ರ ದಶಕದ ಖ್ಯಾತ ಬಹುಭಾಷಾ ನಟಿ ವಿಜಯಲಕ್ಷ್ಮಿ ಅತ್ಯಂತ ಕಣ್ಣೀರು ತರಿಸುವ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸಂದರ್ಶನದಲ್ಲಿ ಮಾತನಾಡಿರುವ ಅವರು ತನಗಾದ ಆರ್ಥಿಕ ವಂಚನೆ ಮತ್ತು ಚಿತ್ರರಂಗದ ಕೆಲ ಕಾಮುಕರ ಕೀಳು ಬುದ್ಧಿಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿದ್ದಾಗ ನನ್ನನ್ನು ಒಬ್ಬ ನಟಿಯಾಗಿ ನೋಡುವ ಬದಲು ನನ್ನನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬ ಕೆಟ್ಟ ಉದ್ದೇಶಗಳೇ ಕೆಲವರ ತಲೆಯಲ್ಲಿದ್ವು. ನನಗೆ ಅನೇಕ ಆಫರ್ಗಳು ಬಂದವು. ಯಾರಿಗೂ 2ನೇ ಹೆಂಡತಿಯಾಗಿರು, ಇನ್ನೊಬ್ಬರಿಗೆ 3ನೇ ಹೆಂಡತಿಯಾಗಿರು ಎಂಬೆಲ್ಲ ಬೇಡಿಕೆಗಳನ್ನು ಮುಂದಿಟ್ಟರು. ಆದರೆ ನಾನು ಇಂತಹ ನೀಚ ದಾರಿಗೆ ಹೋಗಲಿಲ್ಲ ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ. ಯಾವಾಗ ತಾವು ಇವರ ನೀಚ ಆಸೆಗಳಿಗೆ ಸೊಪ್ಪು ಹಾಕಲಿಲ್ವೋ ಆಗ ತಮಗೆ ಬರಬೇಕಾಗಿದ್ದ ಲಕ್ಷಾಂತರ ರೂಪಾಯಿಗಳ ಸಂಭಾವನೆಯನ್ನ ತಡೆಹಿಡಿದು ಮೋಸ ಮಾಡಿದ್ರು ಎಂದು ಆರೋಪಿಸಿದ್ದಾರೆ. ಒಂದು ದಿನ ಇದೇ ಹಣಕ್ಕಾಗಿ ಭಿಕ್ಷೆ ಬೇಡಿಕೊಂಡು ನನ್ನ ಮನೆ ಮುಂದೆ ಬಂದು ನಿಲ್ತೀಯಾ ಎಂದು ಅತ್ಯಂತ ಕೀಳಾಗಿ ಸವಾಲು ಹಾಕಿದ್ರಂತೆ. ಎಂದು ಬಾಡಿಗೆ ಕಟ್ಟಲು ಹಣವಿಲ್ಲದೆ ಸ್ಮರಣಾ ಶಕ್ತಿ ಕಳೆದುಕೊಂಡಿರುವ ಅಕ್ಕನ ಆರೈಕೆಗಾಗಿ ಜನಸಾಮಾನ್ಯರ ಮುಂದೆ ಸಹಾಯ ಕೇಳುತ್ತಿರುವ ಅವರು ವಿಮರ್ಶಕರಿಗೆ ಖಡಕ್ ಉತ್ತರವನ್ನ ನೀಡಿದ್ದಾರೆ. ಹೌದು ಸರ್, ನಾನು ಭಿಕ್ಷೆ ಬೇಡುತ್ತೇನೆ, ಆದರೆ ನನ್ನನ್ನು ಬಳಸಿಕೊಳ್ಳಲು ನೋಡಿದ ಆ ದುಷ್ಟರ ಮುಂದಲ್ಲ. ನನ್ನನ್ನು ಬೆಳೆಸಿದ, ನನ್ನನ್ನು ಪ್ರೀತಿಸುವ ಕನ್ನಡಿಗರ ಮುಂದೆ ನಾನು ಕೈಯೊಡ್ಡುತ್ತಿದ್ದೇನೆ ಎಂದು ಅತ್ಯಂತ ಹೆಮ್ಮೆಯಿಂದ ತಮ್ಮ ಸ್ವಾಭಿಮಾನವನ್ನು ಮೆರೆಯುತ್ತಿದ್ದಾರೆ. ಕೋಟಿ ಕೋಟಿ ರೂಪಾಯಿ ಆಫರ್ಗಳು ಅಥವಾ ಐಷಾರಾಮಿ ಜೀವನದ ಆಮಿಷಗಳಿದ್ದರೂ ತಮ್ಮ ಆತ್ಮಗೌರವವನ್ನು ಮಾರಿಕೊಳ್ಳಲು ಒಪ್ಪದ ವಿಜಯಲಕ್ಷ್ಮಿ ಅವರ ನಿರ್ಧಾರ ಇಂದಿನ ತಲೆಮಾರಿಗೆ ಒಂದು ದೊಡ್ಡ ಪಾಠ. ಹೆಣ್ಣೊಬ್ಬಳು ತಮ್ಮ ಕಾಮದ ಆಸೆಗಳಿಗೆ ಮಣಿಯದಿದ್ದಾಗ ಆಕೆಯನ್ನ ಆರ್ಥಿಕವಾಗಿ ಹತ್ತಿಕ್ಕಲು ಬರಬೇಕಾದ ಸಂಭಾವನೆಯನ್ನ ತಡೆ ಹಿಡಿಯುವುದು ಚಿತ್ರರಂಗದಲ್ಲಿ ನಡೆಯುವ ಅತ್ಯಂತ ನೀಚ ಕೃತ್ಯಗಳಲ್ಲೊಂದು. ಅದನ್ನ ಅವರು ಧೈರ್ಯವಾಗಿ ಬಯಲು ಮಾಡಿದ್ದಾರೆ.